ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಸುಮಾರು 327 ಬಿ ಗ್ರೂಪ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ. ಸ್ನೇಹಿತರೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಕಾಲ್ ಮಾಡಲಾಗಿದೆ, ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಮತ್ತು ಅದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಅರ್ಜಿ ಶುಲ್ಕ ಎಷ್ಟಿರುತ್ತೆ, ವಯೋಮಿತಿ ಎಷ್ಟಿರಬೇಕು, ನೇಮಕಾತಿ ವಿಧಾನ ಯಾವ ಥರ ಇರುತ್ತೆ, ಪರೀಕ್ಷಾ ವಿಧಾನ ಯಾವ ಥರ ಇದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಯಾವ ಥರ ಇದೆ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗದವರ ಒಂದು ಅಧಿಸೂಚನೆ, ಬಿ ಗ್ರೂಪ್ಗೆ ಕಾಲ್ ಮಾಡಿರುವಂಥದ್ದು. ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು 277 ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಹೈದರಾಬಾದ್ ಕರ್ನಾಟಕದವರಿಗೆ 50 ಹುದ್ದೆಗಳನ್ನ ಕಾಲ್ ಮಾಡಿರುವಂತದ್ದು 6 ವಿವಿಧ ಇಲಾಖೆಗಳಲ್ಲಿ. 2 ಅಧಿಸೂಚನೆಗಳು ಒಂದೇ ಇದಾವೆ, ಆದ್ರೆ ಹುದ್ದೆಗಳು ಬೇರೆ ಬೇರೆ ಇದಾವೆ, ಮತ್ತೆ ಇಲಾಖೆಗಳಲ್ಲಿ ಹುದ್ದೆಗಳನ್ನ ವರ್ಗೀಕರಣ ಮಾಡಲಾಗಿದೆ. ಇನ್ನು ಉಳಿದಂತೆ ಎಲ್ಲವೂ ಸೇಮ್ ಇರುತ್ತೆ. ಸ್ನೇಹಿತರೆ, ಉಳಿಕೆ ಮೂಲ ವೃಂದದ ಒಂದು ನೋಟಿಫಿಕೇಶನ್ ನೋಡಿದ್ದೆ ಆದ್ರೆ ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಇಂಜಿನಿಯರ್ ಹುದ್ದೆಗಳು 92 ಹುದ್ದೆಗಳನ್ನು ಕಾಲ್ ಮಾಡಲಾಗಿದೆ. ಸ್ನೇಹಿತರೆ, ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರು 90 ಹುದ್ದೆಗಳು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅಂತೇಳಿ ಕರಿತೀವಿ, 24 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಂತೇಳಿ 21 ಪೋಸ್ಟ್ ಇದಾವೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳಿಗೆ ಬಂದಿದ್ದೆ ಆದರೆ ಸಹಾಯಕ ನಿರ್ದೇಶಕರು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರು 20 ಪೋಸ್ಟ್ ಇದಾವೆ. ಜಲಸಂಪನ್ಮೂಲ ಇಲಾಖೆಗೆ ಬಂದಿದ್ದೆ ಆದರೆ ಸಹಾಯಕ ಇಂಜಿನಿಯರು, ಮೆಕ್ಯಾನಿಕಲ್ ಅವರಿಗೆ ಇದು 10 ಹುದ್ದೆಗಳು ಖಾಲಿದಾವೆ. ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಗೆ ಬಂದಿದ್ದೆ ಆದರೆ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಅಂತೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಪೋಸ್ಟ್ಗಳು ಕೂಡ 7 ಹುದ್ದೆ ಇದಾವೆ. ಹಾಗೆ ಕಾರ್ಖಾನೆ, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಅಂತೇಳಿ ಕರೀತಾರೆ. ಸೊ ಇದು 3 ಹುದ್ದೆಗಳಿರುವಂತದ್ದು. ಅಂತರ್ಜಲ ನಿರ್ದೇಶನಾಲಯ ಬಂದಿದ್ದೆ ಆದರೆ ಇಲ್ಲಿ ಭೂ ವಿಜ್ಞಾನಿ ಅಂತ ಕರೀತಾರೆ, 10 ಇರುವಂತದ್ದು. ಸ್ನೇಹಿತರೆ, ಸೊ ಒಟ್ಟು 277 ಹುದ್ದೆಗಳಿದಾವೆ. ಯಾವಾಗಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ದೆ ಆದ್ರೆ ಮುಂದಿನ ತಿಂಗಳ ಅಂದರೆ ಏಪ್ರಿಲ್ 15ನೇ ತಾರೀಕಿಂದ ಆನ್ಲೈನ್ ಅರ್ಜಿಗಳು ಪ್ರಾರಂಭ ಆಗುತ್ತೆ. ಅರ್ಜಿನ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ 14/5/2024 ಆಗಿರುತ್ತೆ. ಮೇ 14ನೇ ತಾರೀಕು ಕಡೆಯ ದಿನಾಂಕ. ನೀವು ಶುಲ್ಕ ಪಾವತಿ ಮಾಡೋದಕ್ಕೂ ಕೂಡ ಅವತ್ತೇ ಕಡೆಯ ದಿನಾಂಕ ಆಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಆ ಒಂದು ಪರೀಕ್ಷೆ ದಿನಾಂಕವನ್ನು ಒಂದು ಟೆಂಟೇಟಿವ್ ಡೇಟನ್ನು ಕೂಡ ಹಾಕ್ಬಿಟ್ಟಿದ್ದಾರೆ. 11/8/2024ನೇ ತಾರೀಕಂದು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಮಾತ್ರ ನಡೆಸ್ತೀವಿ ಅಂತ ಹೇಳ್ತಾರೆ. ಹಾಗೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ತಾವು ಕೇಳಿದ್ದೆ ಆದ್ರೆ ಅರ್ಜಿಗಳು ನೀವು ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರನೇ ಭರ್ತಿ ಮಾಡಬೇಕು. ನಿಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರದಂತ ಮೀಸಲಾತಿ ಎಲ್ಲ ದಾಖಲೆಗಳನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಅನ್ನ ಮಾಡಿ ಶುಲ್ಕವನ್ನು ಕಟ್ಟದ ಮೇಲೆ ಮಾತ್ರ ನಿಮ್ಮ ಅರ್ಜಿ ಕನ್ಸಿಡರ್ ಆಗುತ್ತೆ ಅಂತಾರೆ. ಮತ್ತೆ ನೀವು ಈ ಒಂದು ಶುಲ್ಕವನ್ನ ಯಾವ ರೀತಿ ಪೇ ಮಾಡಬೇಕು ಅಂತ ಹೇಳಿದ್ದೆ ಆದ್ರೆ ನೀವು ನೆಟ್ ಬ್ಯಾಂಕಿಂಗು ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ಗಳ ಮುಖಾಂತರ ನೀವು ಶುಲ್ಕವನ್ನ ಪಾವತಿ ಮಾಡಬಹುದಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೆಲವೊಂದು ಹಂತಗಳನ್ನ ಹೇಳ್ತಾ ಹೋಗ್ತಾರೆ. ಇದು ತಾವೆಲ್ಲ ಏನು KPSC ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ OTR ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅದು ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ನೀವು ಅಲ್ಲಿ ಲಾಗಿನ್ ಆದ್ಮೇಲೆ ಯೂಸರ್ ID ಮತ್ತೆ ಪಾಸ್ವರ್ಡ್ಗಳನ್ನ ನೀವು ನಿಮ್ಮ ಜೊತೆಯಲ್ಲಿ ಬರೆದು ಇಟ್ಕೋಬೇಕಾಗತ್ತೆ. ಮುಂದಿನ ಎಲ್ಲ ಕಮ್ಯುನಿಕೇಶನ್ಗೆ ಅದು ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಅಲ್ಲಿ ಕೊಟ್ಟಂತ ಮಾಹಿತಿಗಳು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ, ಅದನ್ನ ನೋಡ್ಕೊಂಡು ಫಿಲ್ ಮಾಡಿ. ಸ್ನೇಹಿತರೆ, ವಿಶೇಷವಾದಂತ ಒಂದು ಸೂಚನೆ ಹೇಳ್ತಾರೆ ಇಲ್ಲಿ, ಅಭ್ಯರ್ಥಿಗಳು ನೀವು ಒಂದ್ಸಲ ಸಲ್ಲಿಸಿದಂತ ಏನು ಇನ್ಫಾರ್ಮೇಶನ್ ಇದೆಯಲ್ಲ, ಅದು ನಿಮ್ಮ ಹೆಸರಾಗಿರ್ಬೋದು, ಜನ್ಮ ದಿನಾಂಕ, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಮೀಸಲಾತಿ, ವಿದ್ಯಾರ್ಹತೆ ಇವುಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಇದನ್ನ ತಿದ್ದುಪಡಿ ಮಾಡಿ. ಇನ್ ಕೇಸ್ ಚೇಂಜ್ ಮಾಡಲೇಬೇಕು ಅಂತಿದ್ರೆ ಈ ಏನು ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕಡೆಯ ದಿನಾಂಕ ಇದೆಯಲ್ಲ ಅದ್ರ ಒಳಗೆ ಇವು ಈಗ ಆಲ್ರೆಡಿ ಹಾಕಿರುವಂತಹ ಅರ್ಜಿಯನ್ನು ಡಿಲೀಟ್ ಮಾಡಿ ಹೊಸದಾಗಿ ಅರ್ಜಿ ಹಾಕಿ ಫೀಸ್ ಅನ್ನು ಪೇ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ. ಶುಲ್ಕ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ ಈ ಒಂದು ಹುದ್ದೆಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಹಾಗೆ ಕ್ಯಾಟಗರಿ 2A, 2B, 3A, 3Bಗೆ ಬಂದರೆ 150 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತಂತೆ. ಸ್ನೇಹಿತರೆ, ಹಾಗೆ ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ನೀವೇನಾದ್ರು ಸಲ್ಲಿಸ್ತೀರಾ ಅಂತ ಹೇಳಿದ್ದೆ ಆದ್ರೆ ಪ್ರತ್ಯೇಕವಾಗಿ ಶುಲ್ಕವನ್ನು ನೀವು ಸಲ್ಲಿಸಬೇಕಾಗಿರುತ್ತೆ. ಆಯ್ಕೆಯ ವಿಧಾನ ಯಾವ ತರ ಇರುತ್ತೆ ಅಂತ ಕೇಳಿದ್ದೆ ಆದ್ರೆ ತಮಗೆಲ್ಲ ಗೊತ್ತೇ ಇದೆ, ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದಂತಹ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿ ನಿಯಮಗಳ
ಒಂದು ಅನ್ವಯದ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ಈಗ ಇಲ್ಲಿ ಪರೀಕ್ಷೆಗೆ ಬಂದಿದ್ದೆ ಆದರೆ ಯಾವ ಥರ ನಡೆಯುತ್ತೆ ಅಂತ ಹೇಳಿದ್ದೆ ಆದರೆ ಕಡ್ಡಾಯ ಕನ್ನಡ ಅಂತಕ್ಕಂಥ ಒಂದು ಪರೀಕ್ಷೆ ಇದ್ದೇ ಇರುತ್ತೆ. ಅದು 150 ಮಾರ್ಕ್ಸ್ ಇರುತ್ತೆ. 50 ಅಂಕಗಳನ್ನು ಕನಿಷ್ಠವಾಗಿ ನೀವು ತಗೋಬೇಕಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಥರ ಇಲ್ಲಿ ನಡೆಸ್ತಾರೆ ಅಂತ ಕೇಳಿದ್ದೆ ಆದರೆ 2 ಪತ್ರಿಕೆಗಳಿರ್ತಾವಂತೆ ಸ್ನೇಹಿತರೆ. ತಲಾ 300 ಅಂಕಗಳಿಗೆ ನೀವು ಇಲ್ಲಿ ನೋಡ್ಬೋದು 2 ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನೆಗೆಟಿವ್ ಮಾರ್ಕ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನೀವು ತಪ್ಪು ಉತ್ತರವನ್ನು ಏನಾದರೂ ಟಿಕ್ ಮಾಡಿದ್ರಿ ಅಥವಾ ಬರೆದ್ರಿ ಅಂತ ಹೇಳಿದ್ರೆ 1/4 ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ 2 ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್ ಇರುತ್ತೆ. ಇದಕ್ಕೆ 300 ಅಂಕಗಳು 1.5 ಗಂಟೆದಾಗಿರುತ್ತೆ. ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಅದು 300 ಮಾರ್ಕ್ಸ್ ಇರುತ್ತೆ, 2 ಗಂಟೆಯ ಅವಧಿದಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಏನು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಬೇಕಿತ್ತು ಅಂತ ಹೇಳಿದ್ದೆ ಆದರೆ ಇಲ್ಲಿ kpsc.nic. ಸಿಲೆಬಸ್ ಅಂತ ಹೋಗಿದ್ದೆ ಆದರೆ ಅಲ್ಲಿ ನಿಮಗೆ ಸಿಗುತ್ತೆ, ಅಥವಾ ಈ ಒಂದು ನೋಟಿಫಿಕೇಶನ್ ಕೊನೆಯಲ್ಲೂ ಕೂಡ ಸಿಲೆಬಸ್ ಕೊಟ್ಟಿದ್ದಾರೆ, ತಾವು ನೋಡಬಹುದು. ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆಗಳನ್ನು 11/8/2024 ನಡೆಸಲಾಗುತ್ತೆ. ಪ್ರಶ್ನೆ ಪತ್ರಿಕೆ 2 ಅಂದರೆ ಪೇಪರ್ 2 ಅನ್ನು ಇವರು ಸೆಪ್ಟೆಂಬರ್ ತಿಂಗಳಲ್ಲಿ, ಇದೇ 2024 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸ್ತೀವಿ ಅಂತ ಒಂದು ಟೆಂಟೇಟಿವ್ ಡೇಟನ್ನು ಹೇಳ್ತಾ ಇದ್ದಾರೆ. ಆಗ ವಿದ್ಯಾರ್ಹತೆಗೆ ಬಂದಿದ್ದೆ ಆದರೆ ಸ್ನೇಹಿತರೆ, ಪ್ರತಿಯೊಂದು ಹುದ್ದೆಗಳ ಮುಂದೆ ವಿದ್ಯಾರ್ಹತೆಯನ್ನು ಅವರು ಅಲ್ಲಿ ಹೇಳಿದರೆ ಅದು ಕಂಪಲ್ಸರಿ ಇರಲೇಬೇಕು ಅಂತ ಹೇಳ್ತಾರೆ. ತಾವು ಅದನ್ನು ನೋಡ್ಕೋಬಹುದಾಗಿರುತ್ತೆ. ವಯೋಮಿತಿಗೆ ಬಂದಿದ್ದೆ ಆದರೆ ಇದು ಕೂಡ ಪ್ರತಿಯೊಂದು ಹುದ್ದೆಯ ಮುಂದೆ ಕನಿಷ್ಠ ಆ ಅಭ್ಯರ್ಥಿಗೆ 18 ವರ್ಷ ಆಗಿರಬೇಕು. ಗರಿಷ್ಠ ಏನು ಅಂತ ಅನ್ನೋದನ್ನ ಪ್ರತಿಯೊಂದು ಹುದ್ದೆಗಳ ಒಂದು ಕಾಲಮ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಏನು ನಾವು 9 ಇಲಾಖೆಗಳು ನೋಡಿದ್ವಲ್ಲ, ಆ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಿರಬೇಕು, ಮತ್ತೆ ವೇತನ ಶ್ರೇಣಿ ಏನು, ಮತ್ತೆ ಹುದ್ದೆಗಳ ವರ್ಗೀಕರಣ ಅಂದ್ರೆ ಏನು ರೋಸ್ಟ್ರೋವನ್ನು ಇಲ್ಲಿ ಮೇಂಟೈನ್ ಮಾಡೋದನ್ನ ನಾವು ನೋಡ್ತೀವಿ. ತಾವು ಅದನ್ನು ನೀಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ವೇತನ ಶ್ರೇಣಿ ಬಂದು ಇದಕ್ಕೆ 43,100 ಬೇಸಿಕ್ ಇರುತ್ತೆ. ಅಲ್ಲಿಂದ 83,900 ಗ್ರಾಸ್ ಸ್ಯಾಲ್ರಿವರೆಗೂ ನೀವು ತಗೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ ಕೆಳಗಡೆ ಬಂದರೆ ಎಲ್ಲ ವಿವಿಧ ಇಲಾಖೆಗಳ ಒಂದು ಹುದ್ದೆಗಳ ಒಂದು ರೋಸ್ಟ್ರೋವನ್ನು ಟೇಬಲನ್ನು ನೀವು ನೋಡ್ಬೋದು. ಮತ್ತು ಅವಾಗ ಬೇಕಾಗಿರುವಂತಹ ಶೈಕ್ಷಣಿಕ ವಿದ್ಯಾರ್ಥಿಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ, ತಾವು ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕೆಳಗಡೆ ಬಂದರೆ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಕೊಟ್ಟಿದ್ದಾರೆ. ನೀವು ಅರ್ಜಿಯನ್ನು ಹಾಕುವ ಮೊದಲು ಆ ಕಡೆಯ ದಿನಾಂಕದ ಒಳಗೆ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಕೊಂಡಿರ್ಬೇಕು. ಮತ್ತೆ ನೀವು ಕೆಳಗೆ ಹೋಗಿದ್ದೆ ಆದ್ರೆ ನೋಡಿ, ನಾವು ಮೊದಲು ಹೇಳೋದಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ಅಂದ್ರೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾನೆ, ತಾವು ನೋಡ್ಕೋಬಹುದು. ಇದು ಪೇಪರ್ 1ಗೆ ಸಂಬಂಧಪಟ್ಟಂತಹ ಒಂದು ಸಿಲೆಬಸ್ ಇದು. ಹಾಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಇಲಾಖೆವಾರು ಅವರು ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದ್ರೆ ಇದರೆಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಕಾಲ್ ಮಾಡಿರುವಂತಹ 327 ಬಿ ಗ್ರೂಪ್ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮಂದ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.